ಎಐಯುಟಿಯುಸಿ ನೇತೃತ್ವದಲ್ಲಿ ಎಐಯುಟಿಯುಸಿಗೆ ಸಂಯೋಜನೆಗೊಂಡಿರುವಂತಹ ವಿಮ್ಸ್ ಗುತ್ತಿಗೆ ಕಾರ್ಮಿಕರ ಸಂಘ, ಹಾಗೆಯೇ ವಸತಿ ನಿಲಯ ಕಾರ್ಮಿಕರ ಸಂಘ, ಸ್ಪಾಂಜ್ ಐರನ್ ಸಂಘ, ಜೆಸ್ಕಾಮ್ ಅಲ್ಲಿ ಕೆಲಸ ಮಾಡ್ತಿರುವಂಥ ಗುತ್ತಿಗೆ ನೌಕರರ ಸಂಘ, ಹಾಗೆಯೇ KPTCL ಗುತ್ತಿಗೆ ನೌಕರರ ಸಂಘ, ಈ ಥರ ಬೇರೆ ಬೇರೆ ನಮ್ಮ ಎಲ್ಲ ಸಂಘಗಳ ಪ್ರತಿನಿಧಿಗಳು ಬಂದು ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದರೆ, ಮುಖ್ಯವಾಗಿ ಕಳೆದ ಅಕ್ಟೋಬರಲ್ಲಿ ಸರ್ಕಾರನೇ ಕನಿಷ್ಠ ವೇತನ ಹೆಚ್ಚಳ ಮಾಡ್ತೀವಿ ಅಂತೇಳಿ ಅಧಿಸೂಚನೆ ಹೊರಡಿಸಿ ಕನಿಷ್ಠ 21,000 ಪ್ರತಿಯೊಬ್ಬರಿಗೂ ಬರೋ ಥರ 21,000ದಿಂದ 36,000 ಈ ಮಟ್ಟಿಗೆ ಕನಿಷ್ಠ ವೇತನ ಹೆಚ್ಚಳ ಮಾಡ್ತೀವಂತ ಇವತ್ತು ಅಧಿಸೂಚನೆ ಹೊರಡಿಸಿದ್ರು. ಅದು ಇಲ್ಲಿವರೆಗೂ ಜಾರಿಯಾಗಿಲ್ಲ. ಸೊ ಅದು ನಮ್ಮ ಮುಖ್ಯ ಬೇಡಿಕೆ. ಬರುವ ನಾಳೆ ಬಜೆಟಲ್ಲಿ ಏನು ಆಗ್ತಾ ಇದೆ ಅಲ್ಲಿ ಕನಿಷ್ಠ ವೇತನ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಇವತ್ತೇನು ನೀವು ವಿಳಂಬ ಮಾಡ್ತಾ ಇದ್ರಿ, ಇದನ್ನು ನಿಲ್ಲಿಸ್ಬಿಟ್ಟು ಆ್ಯಕ್ಚುಲಿ ಕಾರ್ಮಿಕರಿಗೆ ಸಾಕಷ್ಟು ಕಷ್ಟಗಳಿದೆ, ಬೆಲೆಗಳು ಜಾಸ್ತಿ ಆಗಿದೆ, ಜೀವನ ಮಾಡೋದು ಕಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ಕನಿಷ್ಠ ವೇತನ ಹೆಚ್ಚಳ ಅಧಿಸೂಚನೆ ಜಾರಿ ಆಗಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಜೊತೆಗೆ ಈ ಜಿಲ್ಲಾಡಳಿತ ಏನು ಸೊಸೈಟಿ ಮಾಡ್ತೀವಿ ಅಂತ ಹೇಳಿ ಕಳೆದ ಜನವರಿ 1,000 ರೂಪಾಯಿ ಕಟ್ಸ್ಕೊಂಡಿದ್ರು. ಕಾರ್ಮಿಕರ ವಿವಿಧೋದ್ದೇಶ ಸಹಕಾರ ಸಂಘ ಮಾಡ್ತೀವಿ, ಗುತ್ತಿಗೆದಾರರು ಏನಿದ್ದಾರೆ ಕಿರುಕುಳ ತಪ್ಪಿಸೋದಕ್ಕೆ ಸಹಕಾರ ಸಂಘ ಮಾಡ್ತೀವಿ ಅಂತ ಹೇಳಿ ಇವತ್ತು ಕೆಲವರು ಮೆಂಬರ್ಸ್ನ ಮಾಡಿಸ್ಕೊಂಡಿದ್ರು ಗುತ್ತಿಗೆ ಕಾರ್ಮಿಕರನ್ನ. ಇಲ್ಲಿವರೆಗೂ ಅದು ಕೂಡ ಏನು ಮುಂದುವರೆದಿಲ್ಲ. ಅದಕ್ಕೆ ಇವೆರಡು ಮುಖ್ಯವಾದ ಬೇಡಿಕೆ ಇಟ್ಕೊಂಡು ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಏನು ಕಾರ್ಮಿಕರ ಒಂದು ಆಗ್ರಹಕ್ಕೆ ಸ್ಪಂದಿಸಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಎಐಯುಟಿಯುಸಿ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಜಿಲ್ಲಾ ಮಟ್ಟದಲ್ಲಿ ಹಾಗೆ ರಾಜ್ಯ ಮಟ್ಟದಲ್ಲಿ ಬೆಳೆಸ್ತೀವಿ ಅಂತೇಳಿ ಈ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ.